ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಮಾವಿನ ಹಣ್ಣಿನ ಕಾಲ ಬಂತು ಅಂತಂದರೆ ಬರೇ ಮಾವಿನ ಹಣ್ಣು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದ್ರಾಗ ಅವು ಇವು ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೇನೆ ಸೀಕುರಿನೂ ಕೂಡ ಒಂದು ಹೋಳಿಗೆ ಜೊತೆಗಾಗ್ಬೋದು, ದೋಸೆ ಜೊತೆಗಾಗ್ಬೋದು, ಚಪಾತಿ ಜೊತೆಗಾಗ್ಬೋದು, ಇಲ್ಲ ಹಂಗೆ ಒಂದು ಬಟ್ಲ ಹಾಕ್ಕೊಂಡು ತಿನ್ನೋಕ್ಕೆ ಆಗ್ಬೋದು. ಎಂಥ ಚೆನ್ನಾಗಿರುತ್ತೆ ಅಂತೀರಾ? ಹಂಗೆ ತಿಂತಿದ್ರೆ ಹಂಗೆ ಕಣ್ಣು ಬೆಳ್ಳಗೆ ಮಾಡ್ಕೊಂಡು ಹಂಗೆ ಕರ್ಗೋಗ್ಬಿಡ್ತೀವಿ ನಾವು, ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ನಾವು ನಮ್ಮ ಕಡೆ ಹೆಂಗೆ ಸೀಕರಣೆ ಮಾಡ್ತೀವಿ ಅಂತೇಳಿ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಇನ್ನು ನಮ್ಮ ಕಡೆ ನಿಮ್ಮ ಕಡೆ ಇನ್ಯಾವ ಕಡೆಯಪ್ಪ ಎಲ್ಲ ಕಡೆಗೂ ಒಂದೇ ಹೇಳು. ಅದೇನು ಭಾರಿ ಗನಂದಾರಿ ರೆಸಿಪಿ ಅಂತ ಅನ್ಕೋಬೋದು ನೀವು. ಆದರೂ ಕೆಲವೊಂದು ಸಣ್ಣ ಪುಟ್ಟ ಹಂತಗಳು ಆ ಕಡೆ ಈ ಕಡೆ ಆಗ್ತಾವಲ್ಲ, ಹಾಗಾಗಿ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಮಾವಿನ ಹಣ್ಣು ಸೀಕರಣೆ ಮಾಡೋಕ್ಕೆ ಹೆಂಗಿರಬೇಕಪ್ಪ ಅಂತಂದರೆ ತೀರಾ ನಾರ್ನಾರಾಗಿರಬಾರ್ದು. ಖಂಡ ಜಾಸ್ತಿ ಇರಬೇಕು, ಚೆನ್ನಾಗಿ ಹಣ್ಣಾಗಿರಬೇಕು, ತೀರಾ ಹುಳಿರಡ್ಡಾಗಿರಬಾರ್ದು, ಒಂಚೂರು ಸಿಹಿಗಿರಬೇಕು. ತೀರಾ ಹುಳಿ ಇದ್ರೂ ನಡೆಯುತ್ತೆ. ಆದ್ರೆ ಒಂಚೂರು ಬೆಲ್ಲ ಹಾಕಿ ಬೆಲ್ಲನ ಸಕ್ಕರೆನ ಹಾಕೊಂಡು ಸರಿ ಮಾಡ್ಕೊಂಡ್ರೆ ಆಗುತ್ತೆ. ಆದ್ರೆ ಒಂಚೂರು ಸಿಹಿ ಚೆನ್ನಾಗಿತ್ತು ಅಂತಂದರೆ ರುಚಿನೂ ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಮಾವಿನ ಹಣ್ಣನ್ನ ಒಂದು ಗಂಟೆ ನೀರಲ್ಲಿ ನೆನೆಸ್ಬೇಕು ಅವನ್ನ. ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ತೊಳೆದ್ಬಿಟ್ಟು ಈ ಥರ ಹಿಂಗೆ ಹೆಚ್ಕೊಂಡು ಹಿಂಗೆ ಚಾಕುನಾಗೆ ಹಿಂಗೆ ಅಡ್ಡ ಬಡ್ಡ ಕೊಯ್ದು ಆ ಖಂಡ ಮಾತ್ರ ತಗೋಬೇಕು. ಕೆಲವ್ರು ಏನಾದ್ರು ನಿಮ್ಮ ಮನೆಗೆ ಬೆಳೆದಿರೋ ಮಾವಿನ ಹಣ್ಣಾದರೆ ಚೆನ್ನಾಗಿರುತ್ತೆ, ಉಳ್ಕ ಪಳ್ಕ ಆ ಥರವು ಇರಲ್ಲ. ಹಂಗೆ ಹಿಂಗೆ ಮಾವಿನ ಹಣ್ಣನ್ನ ಚಿತ್ತೊಟ್ಟು ತೆಗೆದು ಚೆನ್ನಾಗಿ ಹಿಚ್ಕಿ ಕೂಡ ನೀವು ಖಂಡ ತಗೋಬೋದು. ಒಟ್ಟು ಈ ಮಾವಿನ ಹಣ್ಣಿಂದು ತಿರುಳನ್ನು ನಿಮಗೆ ಯಾವೊಂದು ವಿಧಾನ ಇಷ್ಟ ಆಗುತ್ತೋ ಅದೇ ವಿಧಾನದಲ್ಲಿ ನೀವು ತೊಗೊಂಡ್ಬಿಟ್ಟು ಸೀಕರಣೆ ಮಾಡ್ಬೋದು. ನಾನಿಲ್ಲಿ ಈ ಥರ ಯಾಕೆ ತೆಗಿತಿದ್ದೀನಿ ಅಂತಂದರೆ ಕೆಲವ್ರಿಗೆ ಈ ಥರ ಕಿವುಚದಲ್ಲಿ ನೋಡಿದ್ರೆ ಒಂಥರ ಅಭಾಸ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಆ ಥರ ಮಾಡಿಲ್ಲ. ಈ ಥರನೂ ಮಾಡ್ಬೋದು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ಚೆನ್ನಾಗಿರ್ತಕ್ಕಂಥ ಖಂಡ ಎಲ್ಲ ತೆಗೀರಿ. ಇನ್ನೇನು ಸಿಪ್ಪೆ ಏನು ಮಾಡಬೇಕು ಅಂತ ಹೇಳೋದೇನು ಬೇಡ. ಅದ್ರಾಗ ನಾವು ಆಗಲೇ ಎಕ್ಸ್ಪರ್ಟ್ ಇರ್ತೀವಿ. ಹಾಕ್ಯಂಡು ಎಲ್ಲ ಚೆನ್ನಾಗಿ ಎರೆದ್ಬಿಟ್ವಿ ಅಂದರೆ ಮುಗೀತು. ಆಮೇಲೆ ವಾಟೆನೂ ಅಷ್ಟೇ. ವಾಟೆ ಮೇಲಿರೋ ಖಂಡನ ಹಿಂಗೆ ಚಾಕು ತಗೊಂಡು ಎರೀರಿ. ತೀರಾ ನಾರಿತ್ತು ಅಂತಂದರೆ ಬರಲಿಲ್ಲ ಅಂತಂದರೆ ನೀವು ಕೈಯಲ್ಲೇ ಒಂಚೂರು ಕಿವುಚಿದ್ರೂ ನಡೆಯುತ್ತೆ. ಒಟ್ಟಾರೆ ಮಾವಿನ ಹಣ್ಣು ಯಾವುದಾದ್ರೂ ತೊಗೊಳ್ರಿ, ಸ್ವಲ್ಪ ಖಂಡ ಚೆನ್ನಾಗಿರ್ತಕ್ಕಂಥದ್ದು, ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಮಾವಿನ ಹಣ್ಣನ್ನ ತೊಗೊಂಡ್ರೆ ಸೀಕರಣೆ ಭಾಳ ಅಂತಂದರೆ ಭಾಳ ಚೆನ್ನಾಗಿ ಬರುತ್ತೆ. ನೋಡಿರಿ ಈ ಥರ. ಆಮೇಲಿಂದ ಹೇಳಿದ್ನಲ್ವಾ, ನಿಮಗೆ ಯಾವ ಒಂದು ವಿಧಾನ ಇಷ್ಟ ಆಗುತ್ತೋ ಅದೇ ವಿಧಾನದಲ್ಲಿ ಮಾವಿನ ಹಣ್ಣಿನ ತಿರುಳು ಒಳಗಡೆ ಏನಿರುತ್ತೆ ಖಂಡ ಅದನ್ನ ತೊಗೊಳ್ರಿ. ನಾನು ಈ ಥರ ತೊಗೊಳ್ತಿರೋ ಉದ್ದೇಶ ಏನು ಅಂತ ಹೇಳಿದೆ. ಕೆಲವ್ರಿಗೆ ಒಂಥರ ಅನಿಸುತ್ತೆ, ಕೆಲವ್ರಿಗೆ ಈ ಥರ ಕಿವುಚದೆಲ್ಲ ನೋಡಿದ್ರೆ ಮಕ್ಕನೇ ಸಿಂಡ್ರಿಸ್ಕೊಂಡ್ಬಿಡ್ತಾರೆ. ಹಂಗಾಗಿ ಅದು ಬೇಡ, ಆ ಥರ ಆಗೋದು ಬೇಡ ಅಂತೇಳಿ ಭಾಳ ಜನ ನೋಡ್ತಾರೆ ವಿಡಿಯೋ ಅಂತೇಳಿ ನಾನು ಹಂಗೆ ಮಾಡಿಲ್ಲ. ಇವಾಗ ಒಂಚೂರು ಕಾಯಿ ತುರಿ ಬೇಕು, ಹಸಿ ಕಾಯಿ ತುರಿ. ಹಂಗಾಗಿ ಒಂದು ಕಾಯಿ ಹೊಡ್ಕೊಂಡೆ. ಯಾರಿಗೆ ಬೇಕು ಕಾಯಿ ನೀರು, ಭಾಳ ಅಭಿಮಾನಿಗಳಿರ್ತಾರೆ ಆಯ್ತಾ ಕಾಯಿ ನೀರು ಕುಡಿಯೋಕ್ಕೆ. ಆಮೇಲಿಂದ ಕಾಯಿ ತುರ್ಕೋಬೇಕು ಸ್ವಲ್ಪ. ಇಲ್ಲಿ ನೋಡಿರಿ, ಕಾಯಿ ಯಾವತ್ತೇ ಆಗಲಿ ನಾವು ಏಳಿಗೆ ಮಾಡೋ ಕಾಯಿ ತುರಿಬೇಕಾದ್ರೆ ಅರ್ಗಿಂದ ತುರ್ಕೊಬರ್ಬೇಕು, ಅಂದರೆ ಸೈಡಿಂದ ತುರ್ಕೊಬರ್ಬೇಕು. ಆವಾಗ ಕಾಯಿ ನೀವು ಎಷ್ಟು ಬೇಕಷ್ಟು ತುರ್ಕೊಂಡು ಹಂಗೆ ಇಟ್ಟು ನೀವು ಇನ್ನೊಂದು ಸತಿ ತುರ್ಕೋಬೇಕಾದ್ರೂ ಅಷ್ಟೇ ಚೆನ್ನಾಗಿ ತುರಿಬೋದು. ಒಂಥರ ತೊಡ್ರಗಾಲ ಆಗ್ದಂಗೆ ಆಗಲ್ಲ, ಮುಗ್ರಿಸ್ದಂಗೆ ಆಗಲ್ಲ. ಹಂಗಾಗಿ ಹೆಂಗೆ ಬೇಕಂಗೆ ಅಡ್ಡ ಬಡ್ಡ ತುರಿಬಾರ್ದು. ಸುತ್ತ ಹಿಂಗೆ ಅರ್ಗಿಂದ ತುರ್ಕೊಬರ್ಬೇಕು. ಆವಾಗ ಕಾಯಿ ಕೂಡ ಒಂಚೂರು ಹಾಳಕ್ಕಾಗಲ್ಲ. ಇವಾಗ ಇಲ್ಲೇನು ಮಾವಿನ ಹಣ್ಣಿನ ತಿರುಳನ್ನು ತೆಗೆದು ಇಟ್ಕೊಂಡಿದ್ದೀವಿ, ಇದನ್ನು ಕೈಯಾಗೆ ಕಿವುಚೋದು ಬೇಡ. ಒಂದು ಮಸ್ಗೈ ಇರುತ್ತಲ್ಲ ಅದರಲ್ಲಿ ಒಂಚೂರು ಹಿಂಗೆ ಮಸೀರಿ. ಏನು ಅದೇನು ಭಾಳ ಎತೆ ಆಗಲ್ಲ, ಭಾಳ ಸುಲಭವಾಗಿ ಈ ಥರ ಮಸದ್ ಬಿಡ್ತೀರ, ಒಂದು ನಿಮಿಷಕ್ಕೆಲ್ಲ ಹಾಗೆ ಹೋಗ್ಬಿಡುತ್ತೆ. ಹಿಂಗೆ ತೀರಾ ನುಣ್ಣಗಿರಬಾರ್ದು, ಗಂಧ ಇದ್ದಂಗಿತ್ತು ಅಂತಂದರೆ ಚೆನ್ನಾಗಿರಲ್ಲ. ಒಂಚೂರು ಅದು ಮಾವಿನ ಹಣ್ಣು ಸಿಗ್ತಿರಬೇಕು ಬಾಯಿಗೆ, ಆವಾಗಲೇ ಅದ್ರ ರುಚಿ ಚೆಂದ. ಆಮೇಲೆ ಇಲ್ಲೇನು ತುರಿದಿಟ್ಕೊಂಡಿದ್ದೆ ಹಸಿ ತೆಂಗಿನಕಾಯಿ ತುರಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಮೇಲಿಂದ ನೋಡಿರಿ, ನಿಮಗೆ ಗಟ್ಟಿಗೆ ಬೇಕು ಅನ್ನೋದಾದರೆ ಗಟ್ಟಿಗೆ ಮಾಡಿಕೊಡ್ರಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡಿಕೊಡ್ರಿ. ಏನಾದರೂ ಭಾಳ ಹುಳಿ ಇತ್ತು ಅಂತಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ರಿ. ನಾನಿಲ್ಲಿ ಬೆಲ್ಲದ ಪುಡಿ ಬಳಸ್ತಾ ಇದ್ದೀನಿ, ಬೆಲ್ಲ ಅಥವಾ ಬೆಲ್ಲದ ಪುಡಿ, ಅದು ನಿಮ್ಮ ಇಚ್ಛೆ. ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಇಲ್ಲ ಸಕ್ಕರೆ ಹಾಕೊಳ್ರಿ. ನಾನಿಲ್ಲಿ ಒಂದು 2 ಚಮಚದಷ್ಟು ಬೆಲ್ಲ ಹಾಕಿ ಕಾಯಿ ತುರಿ ಹಾಕಿ ಹಿಂಗೆ ಚೆನ್ನಾಗಿ ಇನ್ನೊಂದು ಸತಿ ಎಲ್ಲ ಕಲಿಸ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ತೆಳ್ಳಗೆ ಬೇಕು ಅಂತಂದರೆ ಜಾಸ್ತಿ ನೀರು ಹಾಕ್ಕೊಳ್ರಿ, ಒಂಚೂರು ಗಟ್ಟಿಗೆ ಬೇಕು ಅನ್ನೋರು ಇಷ್ಟಕ್ಕೆ ಬಿಟ್ಕೊಳ್ರಿ. ಆಮೇಲೆ ಒಂದು ಬಾಳೆಹಣ್ಣು ಇತ್ತು ಅಂತಂದರೆ ಹಣ್ಣಾಗಿರೋ ಬಾಳೆಹಣ್ಣು, ಇದೊಂಚೂರು ಹಿಂಗೆ 5 ವಾರ ಇದ್ದಂಗೆ ಐತೆ, ನಡಿತೈತೆ, ಏನಾಗಲ್ಲ. ಅದೊಂದು ಬಾಳೆಹಣ್ಣು ಅಷ್ಟೇ ಸಣ್ಣಕ್ಕೆ ಹಿಂಗೆ ಹೆಚ್ಚಿ ಹಾಕ್ರಿ, ಭಾಳ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಹಾಕೋದ್ರಿಂದ ಹೋಳಿಗೆ ಜೊತೆಗೆ ತಿನ್ನೋಕ್ಕಂತೂ ಎಂಥ ಚೆನ್ನಾಗಿರುತ್ತೆ ಅಂತೀರ. ತೀರಾ ಹೋಳಿಗೆ ಜೊತೆಗೆ ತಿಂತಿದ್ದೀರಾ ಅನ್ನೋಂಥವ್ರು ಒಂಚೂರು ತೆಳ್ಳಗೆ ಮಾಡ್ಕೊಳ್ರಿ. ಕೆಲವರು ಹಾಲು ಹಾಕ್ಯಂತಾರೆ, ಹಾಲು ಹಾಕೋದೇನು ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತೆ ನನಗೆ. ಬಟ್ ನೀರೇ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಇಷ್ಟು ಮಾಡ್ಕೊಂಡ್ರಿ ಅಂತಂದರೆ ಚೆನ್ನಾಗಿರತಕ್ಕಂಥ ಸೀಕರಣೆ ಸಿದ್ಧವಾಯಿತು ಅಂತಲೇ ಅರ್ಥ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಬರೀ ಸೀಕರಣೆ ತಿಂದ್ಕೊಂತ ಕುಂತ್ಕೊಂಬಂದೇನೋ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೇನಾದರೂ ಇದು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ತಿಳಿಸಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಂತೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.